ಮಾತು ತೊರೆದ ಹಾಗೆ ಯಾವುದೋ ಒಂದು ಪಡೆದ ಹಾಗೆ ಅವನೊಂದು ಮಡಿಲ ಎಲ್ಲಿ ನೋಡಿದ್ರು ಇವತ್ತು ನಮ್ಮ ಹಳ್ಳಿಗಾಡಲ್ಲಿ ನಗರ ಪಟ್ಟಣಗಳಾಗ್ಲಿ ಬೆಂಗಳೂರು ಮಹಾನಗರ ಆಗ್ಲಿ ಮೈಸೂರು ಆಗ್ಲಿ ರಾಜ್ಯದ 224 ತಾಲೂಕುಗಳಾಗಲಿ ನಾವು ಮಾಧ್ಯಮದಲ್ಲಾಗಲಿ ದಿನನಿತ್ಯ ನ್ಯೂಸ್ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ಗಳಾಗಲಿ ಎಲ್ಲ ಒಂದು ಕಡೆ ಇವತ್ತು ಸಾಮಾಜಿಕ ಜಾಲತಾಣ ಅಲ್ಲಿ ಎಲ್ಲದರಲ್ಲೂ ಸಹ ಇವತ್ತು ಚಪ್ಪಲಿಗಳದ್ದು ಅಡ್ವರ್ಟೈಸ್ಮೆಂಟ್ಗಳು ಕೊಡ್ತಾರೆ. ಎಲ್ಲಿ ಕೊಡಬೇಕು ಇವತ್ತು ಅಡ್ವರ್ಟೈಸ್ಮೆಂಟ್ಗಳನ್ನ ಕೊಡಬೇಕು. ಎಲ್ಲೆಲ್ಲಿ ಕೊಡ್ತಿದ್ದಾರೆ? ಬಸ್ಗಳ ಮೇಲೆ ಇವತ್ತು ಚಪ್ಪಲಿಗಳ ಅಡ್ವರ್ಟೈಸ್ಮೆಂಟು, ನಿಕ್ಕರ್ಗಳ ಅಡ್ವರ್ಟೈಸ್ಮೆಂಟು, ಬನೀನ್ಗಳ ಅಡ್ವರ್ಟೈಸ್ಮೆಂಟು, ಹೆಣ್ಮಕ್ಳುಗಳ ಒಳ ಉಡುಪುಗಳ ಅಡ್ವರ್ಟೈಸ್ಮೆಂಟ್ಗಳು. ಏನು ಇದರ ಅರ್ಥ? ಸರ್ಕಾರ ಇವತ್ತು ಏನು ಮಾಡ್ತಿದೆ? ಇಂಥದ್ರಲ್ಲಿ ಜೀವನ ಮಾಡಬೇಕಾ? ಇರುವಂಥ ಲಕ್ಷ್ಮಿ ಬಸ್ಸು KSRTC ಮತ್ತು BMTC ಬಸ್ಗಳು ಲಕ್ಷ್ಮಿ. ಆ ಬಸ್ಸುಗಳಲ್ಲಿ ಇವತ್ತು ಹಣವನ್ನು ಕೋಟಿಗಟ್ಟಲೆ ಇವತ್ತು ಸರ್ಕಾರ ದುಡಿತಿದೆ. ಎಲ್ಲ ಒಂದು ಕಡೆ ಇವತ್ತು ಸರಿಯಾದಂಥ ಇವತ್ತು ಚಾಲಕರುಗಳಿಗೆ ಇವತ್ತು ಸರಿಯಾದಂಥ ಭತ್ಯೆಗಳು ಕೊಡ್ತಾಯಿಲ್ಲ, ಸರಿಯಾದಂಥ ಸಂಬಳಗಳು ಕೊಡ್ತಾಯಿಲ್ಲ, ಸರಿಯಾದಂಥ ಅವ್ರಿಗೆ ಇನ್ಶೂರೆನ್ಸ್ಗಳು ಕೊಡ್ತಾಯಿಲ್ಲ, ಸರಿಯಾದಂಥ ಒಂದು 4 ವರ್ಷ 5 ವರ್ಷ ಕಳೆದ್ರೂ ಸಂಬಳ ಅಧಿಕವಾಗಿ ಆಗ್ತಾಯಿಲ್ಲ. ಮತ್ತು ಅರಿಯಸ್ಗಳು ಸುಮಾರು 38 ತಿಂಗಳುಗಳು ಅರಿಯಸ್ ಕೊಟ್ಟಿಲ್ಲ. PF ದುಡ್ಡು 3,500 ಕೋಟಿ ಏನಾಗಿದೆ? ಎಲ್ಲವೂ ರಾಜ್ಯ ಸರ್ಕಾರ ಏನು ಮಾಡಿದೆ? ಇವತ್ತು ನಾವು ಕಟ್ಟುವಂಥ ತೆರಿಗೆ ಹಣನ ಇವತ್ತು BMTC KSRTC ಬಸ್ಗಳು ನೌಕರರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಏನು ಮಾಡ್ತಿದೆ? ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದೆಯಾ? ಏನು ಸರ್ಕಾರದ ಒಂದು ನೀತಿಗೆ ಇವತ್ತು ಧಿಕ್ಕಾರ. ಇವತ್ತು ಗ್ಯಾರಂಟಿಗಳಿಗೆ ಇವತ್ತು ಎಲ್ಲವನ್ನು ಕೊಟ್ಬಿಟ್ಟು ಇವತ್ತು ಸರ್ಕಾರ ಇವತ್ತು ಗ್ಯಾರಂಟಿಗಳಿಗೆ ಅದು ಬಸ್ಸುದೇ ಒಂದೇ ಸರಿಯಾದಂಥ ಗ್ಯಾರಂಟಿಲಿ ಕೊಡ್ತಾ ಇರುವಂಥದ್ದು. ಹೆಣ್ಮಕ್ಳುಗಳು ಓಡಾಡುವಂಥ ಸಂಚಾರ ಆಗ್ತಿರೋ ಇದ್ದದ್ದು 4 ಫ್ಲಾಫು, ಯಾವುದೂ ಸರಿ ಇಲ್ಲ. 5 ಗ್ಯಾರಂಟಿಗಳಲ್ಲಿ ಯಾವುದೂ ಸರಿ ಇಲ್ಲ. ಇದ್ದಂಥ ಬಸ್ಗಳಲ್ಲಿ ಇವತ್ತು ಬಸ್ಗಳನ್ನ ಇವತ್ತು ಎಷ್ಟು ಹಾಳು ಮಾಡಿದ್ದಾರೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಅಂತ ಹೇಳಿದ್ರೆ. ಇವತ್ತು ಬಸ್ಗಳಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ನಮಗೆ ಎಲ್ಲೋ ಒಂದು ಕಡೆ ನೋವಾಗುತ್ತೆ. ಇವತ್ತು ಅಡ್ವರ್ಟೈಸ್ಮೆಂಟ್ಗಳು ಲೀಲಾಚಾಲವಾಗಿ, ಅದು ಸಿನಿಮಾದಾಗಲಿ, ಚಪ್ಪಲಿದಾಗಲಿ, ಜ್ಯುವೆಲರಿ ಆಗಲಿ, ಯಾವುದು ಎಲ್ಲ ಒಂದು ಬನಿಯನ್ನು ರಾಮರಾಜು, ಆ ರಾಜು, ಈ ರಾಜು ಅಂದ್ಕೊಂಡು ಎಲ್ಲವೂ ಅಡ್ವರ್ಟೈಸ್ಮೆಂಟ್ಗಳು ಕೊಟ್ಟು ಬಸ್ನ ಕುಲನೇ ಇವತ್ತು ತಪ್ಪಿಸ್ಬಿಟ್ಟಿದ್ದಾರೆ. ಅಂಥದ್ರಲ್ಲಿ ಎಲ್ಲೋ ಒಂದು ಕಡೆ ನಾನು ಇವತ್ತು ನಗರ ಪಟ್ಟಣದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಹಳ್ಳಿಗಳ ಬಸ್ಗಳು ಮತ್ತು ಎಲ್ಲೋ ಬೆಂಗಳೂರು ಸಂಚಾರದ ಬಸ್ಗಳನ್ನ ನೋಡಿ ಎಲ್ಲೋ ಒಂದು ಕಡೆ ಈ ವಿಡಿಯೋ ಮಾಡಬೇಕು. ಸರ್ಕಾರ ಎಲ್ಲೋ ಒಂದು ಕಡೆ ಇವತ್ತು ನೌಕರರಿಗೆ ಎಲ್ಲಿ ಒಂದು ಕಡೆ ಅನ್ಯಾಯ ಮಾಡ್ತಿದೆ. ಇವತ್ತು ಎಷ್ಟೆಷ್ಟು ಲೂಟಿ ಮಾಡಿಕೊಂಡು ಇವತ್ತು ಬಸ್ಗಳಿಂದ ಇವತ್ತು ಸರ್ಕಾರ ಇವತ್ತು BMTC ಮತ್ತು KSRTC ನೌಕರರಿಗೆ ಸರಿಯಾದಂಥ ಹಣವನ್ನು ಭರಿಸ್ತಾ ಇಲ್ಲ, ಅವರು ಸಂಬಳಗಳನ್ನ ಕೊಡ್ತಾ ಇಲ್ಲ ಅಂತೇಳಿ ಎಲ್ಲೋ ಒಂದು ಕಡೆ ನೋವಾಯಿತು. ಎಲ್ಲೋ ಒಂದು ಕಡೆ ಪ್ರಶ್ನೆ. ಇವತ್ತು ಸರಿಯಾದಂಥ ಆ ಒಂದು ಸಂಸ್ಥೆ, ಆ ಒಂದು ನಿಗಮಕ್ಕೆ ಚುನಾವಣೆ ಇಲ್ಲ. ಆ ನಿಗಮದ ಸಂಘದ ದುಡ್ಡು ಏನಾಗ್ತಿದೆ ಅದು ಲೆಕ್ಕ ಇಲ್ಲ. ಅಲ್ಲಿನ ಹೊಸ ನೌಕರರಿಗೆ ಏನು ತಗೋತಿಲ್ವೋ ಅದು ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ಇವತ್ತು ನಮ್ಮ ಸಾರಿಗೆ ಇಲಾಖೆ ಏನು ಮಾಡ್ತಿದೆ? ಕೈ ಕಟ್ಕೋತಿದೆ. ಉಪಮುಖ್ಯಮಂತ್ರಿಗಳೇ ಮತ್ತು ಸಾರಿಗೆ ಸಚಿವರೇ ಮತ್ತು ಹಾಗೆ ಮುಖ್ಯಮಂತ್ರಿಗಳೇ ಎಲ್ಲ ಒಂದು ಕಡೆ ಏನು ಅರ್ಥ? ಇವತ್ತು ನೀವು ಈ ಥರ ಲೀಲಾಜಾಲವಾಗಿ ಕೊಡುವಂಥ ಅಡ್ವರ್ಟೈಸ್ಮೆಂಟ್ಗಳ ಬಸ್ಗಳನ್ನೇ ಇವತ್ತು ನೀವು ಉಲ್ಟಾ ಮಾಡಿಟ್ಟು ಇವತ್ತು ಬಸ್ಗಳನ್ನ ಈ ಥರ ಮಾಡಿದ್ರೆ ಎಲ್ಲೋ ಒಂದು ಕಡೆ ಬಸ್ ಕಂಡಕ್ಟ್ರುಗಳು, ಡ್ರೈವರ್ಗಳ ಗತಿ ಏನು? ತಮ್ಮ ಹೆಂಡತಿ ಮಕ್ಕಳುಗಳನ್ನ ಬಿಟ್ಟು 24 ಗಂಟೆಗಳು 48 ಗಂಟೆಗಳು ಸಹ ಯಾವ ದಿನ ಒಂದು ರಜೆ ಆಗ್ತೇನೂ ಸಹ ಇವತ್ತು ದಿನಪೂರ್ತಿ ಇವತ್ತು ದುಡಿತಾರೆ. ಅಂಥ ನಿದ್ದೆ ಇಲ್ದೇ, ಹಗಲು ರಾತ್ರಿ ಊಟ ನೀರಿಲ್ದೇ ದುಡಿಯುವಂಥ ನಮ್ಮ ನೌಕರರಿಗೆ ಇವತ್ತು ಸರಿಯಾದಂಥ ಭತ್ಯೆಗಳಿಲ್ಲ. ಏನಾಗ್ತಿದೆ? ಎಲ್ಲವೂ ಪ್ರಶ್ನೆಯಾಗೇ ಉಳಿದಿದೆ. ಹೋರಾಟಗಳು ಒಂದು ಕಡೆ, ಇನ್ನೊಂದು ಕಡೆ ನಿಗಮದ ಅಧ್ಯಕ್ಷರು ಬಂದು ಕೊಡೋದು ಹೇಳಿಕೆ ಒಂದು ಕಡೆ, ಇನ್ನೊಂದು ರಾಜ್ಯ ಸರ್ಕಾರ ಸಾರಿಗೆ ಇಲಾಖೆ ಕೊಡೋದು ಒಂದು ಹೇಳಿಕೆ ಒಂದು ಕಡೆ. ಎಲ್ಲೋ ಒಂದು ಕಡೆ ಇವತ್ತು ಹೇಳಿಕೆಗಳಾಗಿಯೇ ಇವತ್ತು ಮಾಧ್ಯಮಗಳಲ್ಲೇ ಉಳ್ಕೊಬಿಟ್ಟಿದೆ. ನೌಕರರಿಗೆ ಸರಿಯಾದಂಥ ವ್ಯವಸ್ಥೆ ತಲುಪ್ತಾನೆ ಇಲ್ಲ. ಇವತ್ತು ನೌಕರರಿಗೆ ಸಿಗುವಂಥ ನ್ಯಾಯ ಇವತ್ತು ಸಿಗ್ತಾನೆ ಇಲ್ಲ. ಎಲ್ಲೋ ಒಂದು ಕಡೆ ನನ್ನಂಥ ಎಲ್ಲೋ ಒಂದು ಕಡೆ ಯುವಕರು, ರೈತರ ಒಬ್ಬ ಮಗನಾಗಿ ಎಲ್ಲೋ ಒಂದು ಕಡೆ ವಿಡಿಯೋ ಮಾಡಬೇಕು. ಎಲ್ಲೋ ಒಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಎಚ್ಚರಿಕೆ ಕೊಡಬೇಕು, ಸರ್ಕಾರನ ಎಚ್ಚರಿಸಬೇಕು ಅಂತೇಳಿ ಈ ವಿಡಿಯೋನ ಮಾಡ್ತಿದ್ದೀನಿ. ಎಲ್ಲೋ ಒಂದು ಕಡೆ ಈ ಅಡ್ವರ್ಟೈಸ್ಮೆಂಟ್ಗಳನ್ನ ಕೊಡೋದು, ಈ ಸರ್ಕಾರಿ ಬಸ್ಗಳ ಕುಲವನ್ನು ಹಾಳು ಮಾಡೋದು ಎಲ್ಲೋ ಈ ಕೂಡಲೇ ನಿಲ್ಲಿಸಿ ಸರಿಯಾದಂಥ ಭತ್ಯೆಗಳನ್ನ ಸಾರಿಗೆ ಇಲಾಖೆ ಎಷ್ಟೆಷ್ಟು ಹಣಗಳು ಇವತ್ತು ತಗೋತಿದೆ. ಇವತ್ತು ಎಲ್ಲ ತೊಗೊಂಡ್ರೂ ಸಹ ಇವತ್ತು ಭತ್ಯೆಗಳು ಕೊಡ್ತಿಲ್ಲ ಅಂದರೆ ನಮ್ಮ ನೌಕರರು ಎಲ್ಲಿ ಹೋಗಬೇಕು? BMTC ಮತ್ತು KSRTC ನೌಕರರು ಎಲ್ಲ ಒಂದು ಕಡೆ ಅವ್ರಿಗೆ ನ್ಯಾಯ ಸಿಗಬೇಕು ಅಂತೇಳಿದ್ದೀನಿ ನನ್ನ ವಿಡಿಯೋ ಉದ್ದೇಶ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಒಂದೇ ಮಾತರಂ.